ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಪ್ರಾಜೆಕ್ಟ್ ವರ್ಕಲ್ಲಿ ಚಟುವಟಿಕೆ 7 ಅಭ್ಯಾಸ ಮಾಡೋಣ. ಚಟುವಟಿಕೆ 7 ಘಟಕ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ಒಂದು ಪಾಠದಿಂದ ಈ ಚಟುವಟಿಕೆಯನ್ನು ರಚನೆ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಕಲಿಕಾಂಶವು ಬಂದಿರತಕ್ಕಂತಹ ಪ್ರಶ್ನೆಗಳು ಬಹು ಮುಖ್ಯವಾದ ಪ್ರಶ್ನೆಗಳಾಗಿರುತ್ತೆ. ಮೇನ್ ಎಕ್ಸಾಮಲ್ಲಾಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ಲಾಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮಲ್ಲಾಗಿರ್ಬೋದು, ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧಾರವಾಗಿಟ್ಕೊಂಡು ಈ ಚಟುವಟಿಕೆಯನ್ನು ರಚನೆ ಮಾಡಲಾಗಿದೆ. ಹಾಗಾದರೆ ಈ ಚಟುವಟಿಕೆಯನ್ನು ನೋಡೋಣ. ಪ್ರಶ್ನೆ 1. ತ್ರಿಜ್ಯ r ಮಾನಗಳಿರುವ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೂತ್ರ 2/3 πr³ ಘನಮಾನಗಳು. ಇದು 1 ಅಂಕದ ಪ್ರಶ್ನೆ. ಪ್ರಶ್ನೆ 2. ಅಂಚಿನ ಉದ್ದ L ಮಾನಗಳಿರುವ ಒಂದು ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತಿದೆ. ಇದು 1 ಅಂಕದ ಪ್ರಶ್ನೆ. ಉತ್ತರ 4L² ಚದರಮಾನಗಳು. 3ನೇ ಪ್ರಶ್ನೆ 1 ಅಂಕದ್ದು. ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 10 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಸೊ ಪರಿಧಿ ಕೊಟ್ಟಿದ್ದಾರೆ 2πr = 44 ಸೆಂಟಿಮೀಟರ್ ಇದೆ, ಎತ್ತರ h 10 ಸೆಂಟಿಮೀಟರ್ ಇದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ 2πrh. ಸೊ 2πr ಅಂದರೆ 44, h ಅಂದರೆ 10, ಸೊ 440 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಇದು 1 ಅಂಕದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 4 2 ಅಂಕದ ಪ್ರಶ್ನೆ. 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದು ಆಟಿಕೆ, ಎತ್ತರ 15.5 ಸೆಂಟಿಮೀಟರ್ ಇದೆ. ಸೊ ಕೆಳಗೆ ಅರ್ಧಗೋಳ ಇದೆ, ಅದರ ತ್ರಿಜ್ಯ 3.5 ಸೆಂಟಿಮೀಟರ್. ಹಾಗಾಗಿ ಶಂಕುವಿನ ಎತ್ತರ ಎಷ್ಟಾಗುತ್ತೆ ಅಂದರೆ 12 ಸೆಂಟಿಮೀಟರ್ ಆಗುತ್ತೆ. ಶಂಕು h = 15.5ರಲ್ಲಿ 3.5ನ ಕಳಿಬೇಕು, 12 ಸೆಂಟಿಮೀಟರ್ ಆಗುತ್ತೆ. ಸೊ ಶಂಕುವಿನ ತ್ರಿಜ್ಯ r 3.5, ಅರ್ಧಗೋಳದ ತ್ರಿಜ್ಯ r 3.5. ಸೊ ಇಲ್ಲಿ ಓರೆ ಎತ್ತರ ಎಲ್ಲನ ಕಂಡುಹಿಡಬೇಕಾಗುತ್ತೆ. L = √r² + h². ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ L 12.5 ಸೆಂಟಿಮೀಟರ್ ಬರುತ್ತೆ. ನಮಗೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ, ಸೊ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನು ಕೂಡಿದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl, ಅರ್ಧಗೋಳದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಇವೆರಡನ್ನು ಆ್ಯಡ್ ಮಾಡಿ ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೆ 214.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿದೆ. 5ನೇ ಪ್ರಶ್ನೆ 2 ಅಂಕದ ಪ್ರಶ್ನೆ. ಒಂದು ಗೋಳದ ಘನಫಲವು 539/3 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಗೋಳದ ಘನಫಲದ ಸೂತ್ರ = 4/3 πr³. ಸೊ ಘನಫಲನ ಕೊಟ್ಟಿದ್ರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೆ r ಬರುತ್ತೆ. ತ್ರಿಜ್ಯ r = 7/2 ಸೆಂಟಿಮೀಟರ್ ಬರುತ್ತೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr². ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ 154 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ 6 4 ಅಂಕದ ಪ್ರಶ್ನೆ. ಎತ್ತರ 2.8 ಮೀಟರ್ ಮತ್ತು ವ್ಯಾಸ 4.2 ಮೀಟರ್ ಇರುವ ಘನ ಸಿಲಿಂಡರ್ನಿಂದ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕೃತಿಯನ್ನು ಕೊರೆದು ಹೊರ ತೆಗೆಯಲಾಗಿದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದು 4 ಅಂಕದ ಪ್ರಶ್ನೆ. ಸೊ ಚಿತ್ರವನ್ನು ಗಮನಿಸಿ. 4.2 ಮೀಟರ್ ವ್ಯಾಸ, 2.8 ಮೀಟರ್ ಎತ್ತರ. ಶಂಕುವನ್ನು ತಗೊಂಡ್ರೆ h = 2.8 ಮೀಟರ್. ಇದ್ರದ್ದು ಡಯಾಮೀಟರ್ ವ್ಯಾಸ 4.2 ಆದರೆ ತ್ರಿಜ್ಯ 2.1 ಮೀಟರ್ ಆಗುತ್ತೆ. ಸೊ ಎಲ್ಲನ್ನು ನಾವು ಕಂಡುಹಿಡ್ಕೊಂಡ್ರೆ L = √r² + h² ಅಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ L = 3.5 ಮೀಟರ್ ಬರುತ್ತೆ. ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಘನಾಕೃತಿಯ
ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ, ಸೊ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ, ಈ ಮೂರನ್ನು ಕೂಡಿದರೆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತೆ. ಸೊ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl, ವೃತ್ತದ ವಿಸ್ತೀರ್ಣ πr². ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೆ 73.92 ಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಉತ್ತರ ಆಗಿದೆ. ಇನ್ನು 7ನೇ ಪ್ರಶ್ನೆಗೆ ಬರೋಣ. ಇದು 4 ಅಂಕದ ಪ್ರಶ್ನೆ. 7ನೇದು, ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಅರ್ಧಗೋಳಾಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಕೊರೆಯಲಾದ ಅರ್ಧಗೋಳಾಕೃತಿಯ ಘನಫಲವು 18,000 ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್. ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು ಪ್ರಶ್ನೆ. ಸೊ ಚಿತ್ರವನ್ನು ಗಮನಿಸಿ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್, ಸಿಲಿಂಡರ್ನ ತ್ರಿಜ್ಯ 6 ಸೆಂಟಿಮೀಟರ್, ಅರ್ಧಗೋಳದ ತ್ರಿಜ್ಯ 6 ಸೆಂಟಿಮೀಟರ್ ಇದೆ. ಸೊ ಅರ್ಧಗೋಳದ ಘನಫಲವನ್ನು ಕೊಟ್ಟಿದ್ದಾರೆ. ಅರ್ಧಗೋಳದ ಘನಫಲ = 2/3πr³. ಸೊ 18,000 ಪೈ = 2/3πr³. ಸಿಂಪ್ಲಿಫೈ ಮಾಡಿ ಆರ್ ಬೆಲೆ ಎಷ್ಟು ಬರುತ್ತೆ ನೋಡೋಣ. ಸೊ ಆರ್ ಬೆಲೆ ನಮಗೆ ಎಷ್ಟು ಬರುತ್ತೆ ಅಂದರೆ 30 ಸೆಂಟಿಮೀಟರ್ ಬರುತ್ತೆ. ಸೊ ಈಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳಿದರೆ, ಸೊ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ಪಾದದ ಮೇಲ್ಮೈ ವಿಸ್ತೀರ್ಣ. ಸೊ 2πr² ಪ್ಲಸ್ 2πrh ಪ್ಲಸ್ πr². ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಸೊ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂದರೆ 35,828.5 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಚಟುವಟಿಕೆ 7 ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 8ನ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.